ಕೊರಟಗೆರೆ ತಾಲೂಕು ಹೊಳವನಹಳ್ಳಿ ಹೋಬಳಿ ಬೈಚಾಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಚಿಕ್ಕನಹಳ್ಳಿ ಗ್ರಾಮದ ಹೊರವಲಯದಲ್ಲಿ ನೆಲೆಸಿರುವ ಮಹಾಶಕ್ತಿ ಶ್ರೀ ಮಾರಮ್ಮ ದೇವಿ, ಆದಿಶಕ್ತಿ ಚೌಡೇಶ್ವರಿ, ಕಾಟೇರಿಯಮ್ಮ, ಅಘೋರ ರಣಭದ್ರಕಾಳಿ ದೇವಸ್ಥಾನದಲ್ಲಿ ಕೇತಗ್ರಸ್ತ ಚಂದ್ರಗ್ರಹಣ ಹುಣ್ಣಿಮೆಯ ಅಂಗವಾಗಿ ಮಹಾಪೂಜೆ ನೆರವೇರಿಸಲಾಯಿತು. ಇನ್ನು ಮಂಗಳವಾರ ಮಧ್ಯಾಹ್ನ 3:20ರಿಂದ ಸಂಜೆ 6:47 ಸಮಯದಲ್ಲಿ ಕೇತಗ್ರಸ್ತ ಚಂದ್ರಗ್ರಹಣ ಹುಣ್ಣಿಮೆ ಅಂಗವಾಗಿ ದೇವಸ್ಥಾನಕ್ಕೆ ಬೀಗ ಹಾಕಲಾಗಿತ್ತು. ಗ್ರಹಣ ಮುಗಿದ ಬಳಿಕ ದೇವಸ್ಥಾನ ಶುದ್ಧೀಕರಿಸಿ ದೇವಾಲಯದಲ್ಲಿನ 4 ದೇವತೆಗಳಿಗೂ ವಿಶೇಷ ಅಲಂಕಾರ ಮಾಡಿ ಮಹಾಪೂಜೆಗಳು ನೆರವೇರಿದ್ದು, ಕನ್ನಡ ಚಲನಚಿತ್ರ ನಟ ಬಿಗ್ ಬಾಸ್ ಖ್ಯಾತಿಯ ಉಗ್ರ ಮಂಜು ಮತ್ತು ಕುಟುಂಬ ದೇವಸ್ಥಾನಕ್ಕೆ ಭೇಟಿ ನೀಡಿ ವಿಶೇಷ ಪೂಜೆ ಸಲ್ಲಿಸಿದರು. ಇನ್ನು ಇದೇ ವೇಳೆ ಚಲನಚಿತ್ರ ನಟ ಉಗ್ರ ಮಂಜು ಮಾತನಾಡಿ, ದೇವಸ್ಥಾನದ ಬಗ್ಗೆ ಮಹಿಮೆ ಬಗ್ಗೆ ಸ್ನೇಹಿತರಿಂದ ತಿಳಿದು ಹುಣ್ಣಿಮೆ ಪ್ರಯುಕ್ತ 4 ದೇವತೆಗಳಿಗೂ ಕುಟುಂಬದ ಜೊತೆಗೂಡಿ ವಿಶೇಷ ಪೂಜೆ ಸಲ್ಲಿಸಿದ್ದೇವೆ. ದೇಶದಲ್ಲಿ ಹಾಗೂ ನಮ್ಮ ಕರ್ನಾಟಕದಲ್ಲಿನ ರೈತರು ಯಾವುದೇ ಸಂಕಷ್ಟಕ್ಕೆ ಸಿಲುಕದಂತೆ ಕಾಪಾಡಿ ಎಲ್ಲರನ್ನೂ ರಕ್ಷಿಸಿ ಸಲಹುವಂತೆ ತಾಯಿಯ ಬಳಿ ಕೋರಿಕೊಂಡೆವು ಎಂದರು. ಚಿಕ್ಕನಹಳ್ಳಿ ಮಹಾಶಕ್ತಿ ಮಾರಿಯಮ್ಮ ಟೆಂಪಲ್ ಬಂದಿದ್ದೀನಿ. ಗುರುಜಿಯವರು ಬಹಳಷ್ಟು ಅವರು ಭಕ್ತಿಯಿಂದ ಈ ಚಿಕ್ಕನಹಳ್ಳಿಗೆ ಬಂದಿರ್ತಕ್ಕಂಥದ್ದು. ಅದು ನೀವು ಅಂದ್ರೆ ಒಂದು ಸ್ಟೋರಿ ಹೇಳ್ತಿರ್ಬೇಕಾದ್ರೆ ಚಿಕ್ಕ ವಯಸ್ಸಿಂದನೂ ಅದು ಕೇರಳ ಹೋಗಿ ಅಮ್ಮನವ್ರದ್ದು ಅನುಗ್ರಹ ಸರ್. ಎಲ್ಲವೂ ನೇಚರ್ ಅಂತಾನೆ ನಾನು ಬಿಲೀವ್ ಮಾಡ್ತೀನಿ. ಯಾಕಂದ್ರೆ ನಮ್ಮ ಶಕ್ತಿ ಏನು ಅಂದ್ರೆ ನಾವು ನೇಚರ್. ಪ್ರತಿಯೊಂದು ಮರ ಗಿಡ ಇರ್ಬೋದು. ನಾನು ಬೆಂಗಳೂರಿಂದ ಇಲ್ಲಿ ಬರೋದಕ್ಕೆ ಕಾರಣ ಇರ್ಬೋದು. ಅದು ನಾನು ಅನಿಲ್ ಅಂತ ಇವ್ರ ಅಣ್ಣನೇ ಕಾಲ್ ಮಾಡಿರೋದು. ಅಂದ್ರೆ ದೇವಸ್ಥಾನ ಇಲ್ಲಿ ಪ್ರತಿಷ್ಠಾಪನೆ ಆಗಿದೆ. ಇವತ್ತು 11 ದಿನ ಆಗಿದೆ ಪ್ರತಿಷ್ಠಾಪನೆ ಆಗಿ. ಆಮೇಲೆ 101 ದಿನ ಇವರು ಅಂದ್ಕೊಂಡಿದ್ದ ಕೂಡಲೇ ಈ ದೇವಸ್ಥಾನ ಪ್ರತಿಷ್ಠಾಪನೆ ಆಗಿದೆ. ಅದಕ್ಕೆ ಮಹಾಶಕ್ತಿ ಮಾರಿಯಮ್ಮನೂ ಇರ್ಬೋದು, ಚೌಡೇಶ್ವರಿ ತಾಯಿ ಇರ್ಬೋದು, ಅದರ ಭದ್ರಕಾಳಿನೂ ಇರ್ಬೋದು. ಇವತ್ತು ಆಚೆ ಕಡೆ ಬರ್ತಾನೆ, ಆ ದೇವಸ್ಥಾನದ ಬರ್ತಾನೆ, ಅದು ವಿಗ್ರಹ ಅದೆಲ್ಲ ಮೇಲೆ ನೋಡಿದವಾಗ ಅದು ಒಂದು ಪಾಸಿಟಿವ್ ವೈಬ್ರೇಷನ್ ಅನ್ನೋದಾಗುತ್ತೆ. ಆ ತಾಯಿ ಇಲ್ಲಿ ಗಂಟ ಬಂದಿದ್ದು ಪ್ರಸಾದ ಕೊಟ್ಟಿದ್ದಾಳೆ. ಎಲ್ಲವೂ ಒಳ್ಳೇದು. ಅಂದ್ರೆ ನಮ್ಮ ನಂಬಿಕೆಗಳ ಮೇಲೆ ಧಾರ್ಮಿಕವಾಗಿ ಯಾವುದೇ ದೇವತೆಗಳಾಗ್ಲಿ, ಯಾವುದೇ ದೇವರು ಎಲ್ಲೇ ಹೋಗ್ಲಿ, ಅದೆಲ್ಲವೂ ಕರ್ಸ್ಕೊಳ್ಳೋದು ನಮ್ಮನ್ನ ಆ ಒಂದು ಪರಿಸರ ಇರ್ಬೋದು, ಒಂದು ನೇಚರು, ಆ ಶಕ್ತಿನೇ ಕರ್ಸ್ಕೊಳ್ಳೋದು. ಇಲ್ಲಾಂದ್ರೆ ಆ ಶಕ್ತಿ ಇಲ್ಲ ಅಂದ್ರೆ ಇವ್ರು ಇಲ್ಲಿ ಬಂದು ಇಲ್ಲಿ ಸ್ಥಾಪನೆ ಮಾಡಬೇಕು, ಆ ಅಮ್ಮನ ಪ್ರತಿಷ್ಠಾಪನೆ ಮಾಡಬೇಕು ಅಂತಂದ್ರೆ ಆ ತಾಯಿ ಶಕ್ತಿಯಿಂದನೇ ಇವತ್ತು ಇವೆಲ್ಲ ಆಗಿರ್ತಕ್ಕಂಥದ್ದು. ಇವತ್ತು ನಾನು ಇಲ್ಲಿಗೆ ಬರ್ಬೇಕಾದ್ರೂ ಆ ತಾಯಿ ಶಕ್ತಿನೇ, ಆ ತಾಯಿ ನನ್ನ ಮತ್ತೆ ಸಂಧ್ಯಾ ನಾವೆಲ್ಲರನ್ನೂ ನಮ್ಮನ್ನೆಲ್ಲ ಕರ್ಸ್ಕೊಂಡಿರೋದು ಆ ತಾಯಿ. ಈ ಗ್ರಾಮಕ್ಕೆ ಹಾಗೆ ಈ ಕರ್ನಾಟಕದ ಜನತೆಗೆ ಎಲ್ರಿಗೂ ಆ ತಾಯಿ ಆಶೀರ್ವಾದ ಇರಲಿ, ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ತೀನಿ. ಇನ್ನು ಪ್ರಧಾನ ಅರ್ಚಕ ರಾಜಸ್ವಾಮಿ ಮಾತನಾಡಿ, ನಟ ನಟಿಯರು, ರಾಜಕೀಯ ವ್ಯಕ್ತಿಗಳು, ಉದ್ಯಮಿಗಳು ಬಂದು ತಾಯಿಯ ಕೃಪೆಗೆ ಪಾತ್ರರಾಗಿ ಆಶೀರ್ವಾದವನ್ನು ಪಡೆದುಕೊಳ್ಳುತ್ತಾರೆ ಎಂದು ಹೇಳಿದರು. ಮಹಾಶಕ್ತಿ ಮಾರಮ್ಮ ದೇವಿ ದೇವಸ್ಥಾನದಲ್ಲಿ ವಿಶೇಷವಾಗಿ ಇಂದಿನ ಹುಣ್ಣಿಮೆ ಪೂಜೆಯನ್ನು ಹಮ್ಮಿಕೊಂಡಿದ್ದೀವಿ. ಬಂದಿರತಕ್ಕಂಥ ಭಕ್ತರಿಗೆ ಎಲ್ಲರಿಗೂ ಕೂಡ ತಾಯಿ ಆಯುಷ್, ಆರೋಗ್ಯ, ಸುಖ, ಶಾಂತಿ, ನೆಮ್ಮದಿ ಸಕಲವೂ ಕೊಡ್ಲಿ ಅಂತ ಕೇಳ್ಕೊತೀವಿ. ಮತ್ತೆ ಅದಾದ್ಮೇಲಿಂದ ಇಂದಿನ ದಿವಸದಲ್ಲಿ ಅಮ್ಮನವರಿಗೆ ತುಂಬಾ ವಿಶೇಷವಾಗಿ ಅಲಂಕಾರ ಮಾಡಿರ್ತಕ್ಕಂಥದ್ದು. ಕೊರಟಗೆರೆ RSS ಹಿಂದೂ ಸೇವಾ ಸಮಿತಿ ಸಮಥಿಂಗ್ ಏನೋ ಬರುತ್ತಲ್ವರ ಅದು, ಅವರ ಕಡೆಯಿಂದ ಅಮ್ಮನವರ ಸನ್ನಿಧಾನದಲ್ಲಿ ವಿಶೇಷವಾಗಿ ಇಂದಿನ ದಿವಸದಲ್ಲಿ ಪೂಜೆನ ಹಮ್ಮಿಕೊಂಡಿದ್ದಾರೆ. ಇದೇ ರೀತಿ ತಾಯಿ ಸೇವೆ ಮಾಡ್ಬೇಕು. ಮತ್ತದಾದ್ಮೇಲಿಂದ ತಾಯಿ ಮತ್ತದಾದ್ಮೇಲೆ ಭಗವಂತನ ಒಂದು ಈ ಕಲಿಗಾಲದಲ್ಲಿ ಸನಾತನ ಧರ್ಮವನ್ನ ಉಳಿಸಬೇಕು ಅಂತಕ್ಕಂಥ ಒಂದು ಉದ್ದೇಶ. ಮತ್ತದಾದ್ಮೇಲೆ ತಾಯಿ ಸೇವೆ, ತಾಯಿ ಪೂಜೆ, ತಾಯಿ ಪುನಸ್ಕಾರಗಳೆಲ್ಲವೂ ಕೂಡ ಪ್ರತಿನಿತ್ಯ ಕಾಲವೂ ಕೂಡ ಇದೇ ರೀತಿ ಅಮ್ಮನವರ ಕ್ಷೇತ್ರದಲ್ಲಿ ನಡೀತಾ ಇರುತ್ತೆ. ದಯವಿಟ್ಟು ಎಲ್ಲಾ ಭಕ್ತರು ಬಂದು ತಾಯಿಯ ಕೃಪೆಗೆ ಪಾತ್ರರಾಗಬೇಕೆಂದು ಕೇಳ್ಕೊಳ್ತೀವಿ. ದೇವನಹಳ್ಳಿ ಅವನು ಈ ದೇವಸ್ಥಾನ ಅರ್ಚಕರೇನಿದ್ದಾರೆ ಅವ್ರು ನನಗೆ ತುಂಬಾ ಹಳೆಯ ಪರಿಚಯ. ನನ್ನ ಜೀವನದಲ್ಲಿ ತುಂಬಾ ಕಷ್ಟ ಇರ್ಬೇಕಾದ್ರೆ ಅವ್ರಿಗೆ ಸಿಕ್ಕಿದಾಗ ನನ್ನ ಕಷ್ಟಗಳನ್ನ ಹೇಳ್ಕೊತಾ ಇದ್ದೆ. ಈ ತರ ಒಂದು ಸಮಸ್ಯೆ ಇದೆ, ಈ ತರ ಹಿಂಗ್ ಎಲ್ಲೋದ್ರೂ ಬಗೆಹರಿತಿಲ್ಲ. ತುಂಬಾ ದೇವಸ್ಥಾನಗಳಿಗೆ ಹೋದೆ, ತುಂಬಾ ದೇವಸ್ಥಾನಗಳಲ್ಲಿ ಸುತ್ತಾಡದೆ, ತುಂಬಾ ದೇವತೆಗಳ ಆರಾಧನೆ ಮಾಡಿದೆ. ಬಟ್ ಎಲ್ಲೂ ನನ್ನ ಸಮಸ್ಯೆಗಳಿಗೆ ಪರಿಹಾರ ಸಿಗ್ಲಿಲ್ಲ. ನಾನು ಈ ದೇವಸ್ಥಾನಕ್ಕೆ ಬಂದಾಗ ನನಗೆ 3 ಕಾರ್ಯಗಳು ನನ್ನ ಜೀವನದಲ್ಲಿ ನಡೆದ್ ಬಂದಿವೆ. ಒಂದು, ಮದುವೆ ವಿಚಾರವಾಗಿ ನಾನು ಸುಮಾರು 3-4 ವರ್ಷ ತುಂಬಾ ಕಡೆ ಸುತ್ತಾಡಿದೆ. ಬಟ್ ಎಲ್ಲೂ ನನಗೆ ಕಂಕಣ ಭಾಗ್ಯ ಬರ್ಲಿಲ್ಲ. ಈ ತಾಯಿ ಸನ್ನಿಧಾನಕ್ಕೆ ಬಂದು ಕೇವಲ ಒಂದು ಪೌರ್ಣಮಿಯಿಂದ ಇನ್ನೊಂದು ಪೌರ್ಣಮಿ ಒಳಗಡೆ ನನ್ನ ಒಂದು ನಿಶ್ಚಿತಾರ್ಥ ಆಯ್ತು. ನಿಶ್ಚಿತಾರ್ಥ ಆಗಿ ಕೇವಲ 1.5 ತಿಂಗಳಲ್ಲಿ ಮದುವೆನೂ ಆಯ್ತು. ಇವತ್ತು ಆ ತಾಯಿ ದಯೆಯಿಂದ ನಾನು ತುಂಬಾ ಚೆನ್ನಾಗಿದ್ದೀನಿ. ಮತ್ತೆ ಮನೆ ಕಟ್ಟೋ ವಿಚಾರದಲ್ಲೂ ಅಷ್ಟೇ
ಈ ನಾನು ಎಲ್ಲೆಲ್ಲೋ ಎಷ್ಟೋ ಪ್ರಯತ್ನ ಪಟ್ರು ಸಹ ನನ್ನ ಮನೆಗೆ ಏನೂ ಮಾಡೋದಕ್ಕಾಗಿರ್ಲಿಲ್ಲ. ಬಟ್ ಈ ತಾಯಿ ಒಂದು ಸನ್ನಿಧಾನಕ್ಕೆ ಬಂದಾದ್ಮೇಲೆ ಮನೆ ಕಟ್ಟೋದಕ್ಕೆ ದಾರಿ ಆಯ್ತು. ನನ್ನ ತಾಯಿ ಒಂದು ಆರೋಗ್ಯದಲ್ಲಿ ಸಮಸ್ಯೆ ಇತ್ತು. ಆ ಒಂದು ಆರೋಗ್ಯ ಸಮಸ್ಯೆನೂ ಈಗ ಬಗೆಹರಿದು ನನ್ನ ತಾಯಿನೂ ಚೆನ್ನಾಗಿದ್ದಾರೆ. ಕುಟುಂಬ ಸಮೇತ ನಾವೆಲ್ಲರೂ ಸುಖ ಸಂತೋಷದಿಂದೀವಿ ಅಂತ ಅಂದ್ಬಿಟ್ಟು ನಾನು ಕಡ್ಕೊಳ ಮೈಸೂರು ತಾಲೂಕಿಂದ ಬಂದಿರೋದು. ಅಮ್ಮನವ್ರ ಸನ್ನಿಧಿಯಿಂದ ಅವಾಗಿಂದನೂ ಬಂದ್ಬಿಟ್ಟು ಎಲ್ಲ ದರ್ಶನ ಎಲ್ಲ ಮಾಡ್ತಾ ಇದ್ದೀವಿ. ಅಮ್ಮವ್ರ ಕಡೆಯಿಂದ ತುಂಬಾ ನಮ್ಗೆ ಭಾರಿ ಒಳ್ಳೇದಾಗಿದೆ. ನಮ್ಮ ಮನೆಯವ್ರಿಗೆ ಏನೋ ತೊಂದರೆ ಆಗಿತ್ತು ಸ್ವಲ್ಪ, ಆ ತೊಂದರೆ ಎಲ್ಲ ನಿವಾರಣೆ ಆಗಿ ಈಗ ಒಳ್ಳೆ ಚೆನ್ನಾಗಿದ್ದಾರೆ. ತಾಲೂಕು ಕುರುಡಿ ಊರ ಹೆಸರು. ನಾವು ಶರನ್ನವರಾತ್ರಿಯಿಂದ ನಾವು ಪೂಜೆ ಮಾಡ್ತಾ ಇದ್ದೀವಿ. ಅದೇ ರೀತಿ ನಮಗೆ ಬೇರೆಯವರು ತಿಳಿಸಿದ್ರಿಂದ ಈ ಸನ್ನಿಧಿಗೆ ಬರ್ತಾ ಇದ್ದೀವಿ. ನಮಗೆ ಒಳ್ಳೇದಾಗ್ತಾ ಬಂದಿದೆ ನವರಾತ್ರಿಯಿಂದ. ನಾವು ಅದೇ ಪೂಜೆನೆ ಮಾಡ್ತಾ ಇರೋದು. ಈ ತಾಯಿಯನ್ನು ನಂಬಿದ ಮೇಲೆ ನಮ್ಗೆಲ್ಲ ಅನುಕೂಲ ಆಗಿದೆ. ಭಾರಿ ತೊಂದರೆಗಳಾಗಿದ್ವು, ಈಗ ಎಲ್ಲ ಶಮನ ಆಗಿ ಬರ್ತಾ ಇದೆ.